Let's go. Yeah. ಹಲೋ ಹಾಯ್ ಗುಡ್ ಮಾರ್ನಿಂಗ್ ಆರ್ ಗುಡ್ ಈವ್ನಿಂಗ್ ಆರ್ ಗುಡ್ ನೈಟ್. ಯಾವ ಟೈಮಲ್ಲಿ ನೋಡ್ತಾ ಇದ್ದೀರಾ ಗೊತ್ತಿಲ್ಲ. ಇವತ್ತಿನ ದಿನ ಚೆನ್ನಾಗಿರುತ್ತೆ ಅಥವಾ ಇವತ್ತಿನ ದಿನ ಚೆನ್ನಾಗಿತ್ತು ಅನ್ಕೊಂಡು ಇವತ್ತಿನ ದಿನ ನಾನ್ ಶುರು ಮಾಡೋಣ. ಎಲ್ಲರೂ ಹೇಗಿದ್ದೀರಾ? ಅಲ್ಲ ಗುರು, ಇಷ್ಟು ದೂರ ನೋಡ್ತೀಯಂತೆ, ಒಂದ್ ಚಿಕ್ಕದಾಗಿ ಒಂದ್ ಮಿನಿಮೈಸ್ ಮಾಡು, ಒಂದ್ ಲೈಕ್ ಗೊತ್ತು, ಒಂದ್ ಸಬ್ಸ್ಕ್ರೈಬ್ ಗೊತ್ತು, ಅಷ್ಟೇ. ವಾಪಸ್ ಮ್ಯಾಕ್ಸಿಮಮ್ ಇದ್ ಮಾಡು, ಫುಲ್ ಸ್ಕ್ರೀನ್ ಮಾಡ್ಕೊಂಡು ನೋಡು, ಯಾರು ಬೇಡ ಅಂದ್ರು. ಏನಪ್ಪ ಲೈಕೇ ಮಾಡಲ್ಲ ಅಂತೀರ, ಸುಮ್ಮನೆ ನೋಡ್ತೀರಾ, ಅದ್ ಏನ್ ಸಮಸ್ಯೆ? ಒಂದ್ 10 ನಿಮಿಷ ಲೈಕ್ ಮಾಡ್ಕೊಬಿಟ್ರೆ ಏನಾಗ್ಬಿಡುತ್ತೆ? ಒಂದ್ 100 ಲೈಕ್ ಮಾಡಿಸ್ಬಿಟ್ರು, ಒಂದ್ ಜನ್ಮದಲ್ಲಿ ನೋಡೇ ಬಿಡೋಣ ಹಾಕೊಂಡ್ರು. ನಿಜವಾದ ಜನಕ್ಕೆ ಇದ್ ಮಾಡ್ತಾ ಇದ್ದೀನಿ ಅಂತ. ಅಯ್ಯೋ ಕತಿ, ಅದ್ ಯಾಕಪ್ಪ ಇಲ್ಲಿವರೆಗೂ ಒಂದ್ ದಿವಸನು ಯಾರು ಲೈಕೇ ಮಾಡಲ್ಲ. ನನ್ನ ಹೈಯೆಸ್ಟ್ ಲೈಕ್ 50 ಜನ, ನನ್ನ ಹೈಯೆಸ್ಟ್ ವ್ಯೂಸ್ ಬಂದು 250-300 ಜನನೇನೋ. ಒಂಚೂರು ಲೈಕ್ ಮಾಡ್ಕೊಬಿಡ್ರಿ, ಜಲ್ದಿ ಜಲ್ದಿ, ಎಷ್ಟಾಗುತ್ತೆ ಅಷ್ಟು. ಅಯ್ಯೋ ಹೋಲಿ ಬಿಡ್ರಪ್ಪ, ಆಯ್ತು. ಮಾಡಿದ್ರೆ ಥ್ಯಾಂಕ್ ಯು ಬ್ರದರ್, ಈ ತರನೇ ಸಪೋರ್ಟ್ ಮಾಡ್ತಾ ಇರೋ. ನನ್ನ ಮಕ್ಳು ಎಲ್ಲಡಿಕೆ ಬೇರೆ ಇವತ್ತು ಬೆಳಿಗ್ಗೆ ಉಯ್ಕೆ ಬರ್ತಾರಪ್ಪ. ನಾವು ಎಲ್ಲಡಿಕೆ ಹಾಕ್ತಿವಿ, ಇಲ್ಲ ಅಂತಿಲ್ಲ, ಬಟ್ ಲಂಚ್ ಆದ್ಮೇಲೆ ಶಿಸ್ತಾಗ ಒಂದ್ ಕಡೆ ಕುತ್ಕೊಂಡು ಶಿವ ಅಂತ ಹಾಕೊಂಡು ಆಮೇಲೆ ಬಾಯಿ ಸಿಂಕಲ್ ತೊಳ್ಕೊಳ್ತೀವಪ್ಪ. ಈ ತರ ರೋಡ್ ಮೇಲೆ ಉಗ್ಗೆ ಚಟಕ್ಕೆ ಯಾಕೆ ಹಾಕ್ಯಬೇಕು? ಇಲ್ಲಿ ಬಸ್ಸೇ ಹೋಗಲ್ವಲ್ಲ, ಯಾವ್ದಿದು? ಇರಪ್ಪ, ಲೆನ್ಸ್ ಒರೆಸ್ಕೊಬಿಡೋಣ, ಏನೋ ಆವಾಗ್ಲೇ ಬಿದ್ದಂಗ ಆಗಿತ್ತು. ಸೊ ಏನಕ್ಕೆ ಈ ತರ ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೀನಿ? ಏನ್ ಕತೆ? ಯಾಕೆ? ಕಾಪಾಡಪ್ಪ. ಈ ಹಾಡಾಗಿರ್ಲಿಲ್ಲ ರೋಡ್ ಅಂದ್ರೆ ಕೈ ಮುಗಿದ್ಬಿಡ್ತಿದ್ದೆ ನಾನು. ರೋಡ್ ಹಾಳಾಗ್ಬಿಟ್ಟು ಬಸ್. ಏನಕ್ಕೆ ಬೆಳಗ್ಗೆ ಈ ತರ ಚಳಿಲಿ ನನ್ನ ಮಗ ಎತ್ಕೊಂಡು ಹೋಗ್ಬಿಟ್ಟು ಚಳಿ 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 ಅಂತಿರ್ತಾನೆ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಸೊ ನಾನೊಬ್ಬ BBA 3rd year ಸ್ಟೂಡೆಂಟ್, ಇನ್ನ ಆಗಿಲ್ಲ, 6th sem ಅಲ್ಲಿ ಇದ್ದೀನಿ. ನಾನು ಹಂಗೇನೆ ಈ ವರ್ಷ MBAಗೆ ಕ್ಯಾಟ್ ಬರೀತಾರೆ, ಆ ತರ ನಾನು ಈ ವರ್ಷ ಬರಿತಾ ಇದ್ದೀನಿ ನವೆಂಬರ್ ಅಲ್ಲಿ. ಸೊ ಅದಕ್ಕೆ ಅಂತ ಒಂದ್ ಕಡೆ ಕೋಚಿಂಗಿಗೆ ಸೇರ್ಕೊಂಡಿದ್ದೀನಿ. ಆ ಕೋಚಿಂಗ್ ಬಂದು ಭಾನುವಾರ ಶನಿವಾರ ಒಂದ್ ಸೆಟ್, ಮತ್ತೆ ದಿನ ಆಗ್ಲೂ ಬೆಳಗ್ಗೆ ಹೊತ್ತು ಬೇಕಿದ್ರೆ ಬಂದ್ ಹೋಗ್ಬೋದು ಅಂತ ಇತ್ತು. ತುಂಬಾ ಹತ್ರ ಬರ್ತಾ ಇದೆ ದಿನ, ನವೆಂಬರ್ ಅಲ್ಲಿ ಇರೋದು. ಆಮೇಲೆ ತುಂಬಾ ದೊಡ್ಡ ಎಕ್ಸಾಮ್ ಅದು, ಎಷ್ಟೋ ಲಕ್ಷ ಜನಗಳು ಬರೀತಾರೆ ಒಂದ್ ವರ್ಷಕ್ಕೆ. ಈಗ ಇಟ್ಕೊಳ್ಳಿ, ನಮ್ ದೇಶದಲ್ಲೇನೆ ಈಗ ನೀನ್ MBA ಮಾಡ್ಬೇಕು ಇಂಡಿಯಾಲಿ ಅಂದ್ರೆ
ನೀನು ಕ್ಯಾಟ್ ಬರಿಬೇಕು, ಟಾಪ್ ಕಾಲೇಜಸ್ ಸಿಗೋಬೇಕು. ಈಗ ಈ ಥರ ಕ್ರೈಸ್ಟು, ಆಮೇಲೆ ನೀನು IIM, ಯಾವ್ದಾರ ಆಯಿತು, ಯಾವ ಇದ್ರಲ್ಲಾರು ಆಯಿತು, ಬೆಂಗಳೂರು ಆಯಿತು, ಅಥವಾ ನೀನು ಇದ್ರಲ್ಲಾಗಿರ್ಬೋದು, ಅಥವಾ ಎಲ್ಲಿ ಬೇಕಾದ್ರೂ ನೀನು ಮಾಡ್ಬೋದು. ಅಣ್ಣ ಯಾಕಣ ಜಾವ ನೋಡಿದ್ಮೇಲೆ ಇದು ಕೇಳ್ತೀರಾ? ಅಲ್ಪ ಅಣ್ಣ ಅಂದ್ರೆ ನನ್ನ ಹತ್ರ ಸೀಟ್ ಇಲ್ವೇ. ಏನೋ ಮಾಡ್ತಾವ ನಿನ್ ಶಿಷ್ಯ. ಸೊ ಆ ತರ ಒಂದು ಎಕ್ಸಾಮ್ ಬರೆಯಕ್ಕೋಸ್ಕರ ನಾನು 44, ನಾನು ಆ ಎಕ್ಸಾಮಿಗೆ ಪ್ರಿಪ್ರೇಷನ್ಗೆ ಈ ತರ ಹೋಗ್ತಾ ಇರೋದು ದಿನ ಬೆಳಗ್ಗೆ ಎದ್ದು. ನಾನು ಶನಿವಾರ, ಸೊ ನಾನು ಡೈಲಿ ಹೆಂಗಿರುತ್ತೆ ಅಂದ್ರೆ, ಬೆಳಗ್ಗೆ ಒಂದು 6:30, 6:45 ಅಂತ ತೋರಿಸ್ತಾ ಇತ್ತು ಕರೆಕ್ಟಾ, 6 ಗಂಟೆ 6:45, 6:30, 6:45 ಹೋಯ್ತೀನಿ ನಾನು. ಹೋಗ್ಬಿಟ್ಟು ಕೋಚಿಂಗ್ ಕ್ಲಾಸ್ ಅಟೆಂಡ್ ಆಗಿ 9ರಿಂದ 9:30 ಒಳಗಡೆ ಕಾಲೇಜಿಗೆ ಹೋಗಿ ಏನಾದ್ರು ಒಂದು ತಿಂಡಿ ಹಾಕೊಟ್ಟಿರ್ತಾರೆ, ತಿಂಡಿ ತಿನ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ನಮ್ಮ ಎದುರುಗಡೆ ಕಾಲೇಜಲ್ಲಿ ತಿಂಡಿ ಹಾಕ್ಸ್ಕೊಂಡು ಹೋಗಿ ಕ್ಲಾಸಲ್ಲಿ ತಿಂತಾ ಇರ್ತೀನಿ ಮ್ಯಾಮ್ ಬರೋವರೆಗೂ. ಮ್ಯಾಮ್ ಬಂದ ಕೂಡಲೇ ಎದ್ದು ಕೈ ತೊಳ್ಕೊಂಬಂದು ಕೂತ್ಕೊಂತೀನಿ. ಆಮೇಲೆ 2:30, 3 ಗಂಟೆವರೆಗೂ ಕ್ಲಾಸ್ ಇರುತ್ತೆ, ಅದು ಮುಗಿಸ್ಬಿಟ್ಟು ವಾಪಸ್ ಬರ್ತೀನಿ. ಮೊನ್ನೆ ತನಕ, ಅಂದ್ರೆ ಮೊನ್ನೆ ಅಲ್ಲ, ಸೊ ಲೈಕ್ ಒಂದ್ 2-3 ವಿಡಿಯೋ ನಿಮ್ಗೆ ಅಂದ್ರೆ ಮೊನ್ನೆ ಅಂದ್ರೆ ಹಂಗೆ ಐಡಿಯಾ ಇಲ್ಲ ಗುರು, ನೀವು ಯಾವ ವಿಡಿಯೋ ಅಲ್ಲಿ ಇದ್ದೀರಾ ಅಂತ. ಸೊ ಲೈಕ್ ಒಂದು ಈ 20ನೇ ತಾರೀಕುವರೆಗೂ ನನಗೆ ಇಂಟರ್ನ್ಶಿಪ್ ಅಂತ ಇರುತ್ತೆ. ಸರ್ಕಾರದಿಂದ ನೀವು ಕೆಲ್ಸಕ್ಕೆ ಹೋಗಿ ಸೇರ್ಕೊಬೇಕು 21 ದಿವಸಕ್ಕೆ ಅಂತ ಹೇಳ್ತಾರೆ. ಸೊ ಆ ಕೆಲ್ಸದಲ್ಲಿ ನಾನು ಬ್ಯುಸಿ. ಅದೂ ಒಂದು 2 ಗಂಟೆ 3:30 ತನಕ ಇಂದ ಶುರುವಾಗಿ XYZ ಟೈಮ್. ನನ್ನ ಮಗ ಅವನು ಸೊ ಎಷ್ಟೋ ಒಂದು ರ್ಯಾಂಡಮ್ ಟೈಮಿಗೆ ಶುರುವಾಗ್ಬಿಟ್ಟು ಅದು ಪಾಡಿಗೆ ಅದು ಒಂದು 5 ಅವರ್ ಅಂತ ಕೆಲಸ ಇರುತ್ತಲ್ಲ. ಈಗ ಇಟ್ಕೊಳ್ಳಿ, ದಿನದಲ್ಲಿ ಒಂದು 5 ಅವರ್ ನೀನು ಸ್ಟ್ಯಾಗ್ನೆಂಟಾಗಿ ಕೆಲಸ ಮಾಡಲೇಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್. ನೀನು ವಾಶ್ರೂಮು, ಊಟ ತಿಂಡಿ, ಮಣ್ಣು ಮರಿ ಕೈಯ ಪಿಯ ಅದೆಲ್ಲ ಸೇರಿ ನಿನಗೇನಿಲ್ಲ ಅಂದ್ರೆ ಒಂದು 10,000 ಕೊಡ್ತಾರೆ. ಅಕ್ಕೋ ಯಾಕೋ ಸಂದಿರಪ್ಪ ಹಿಂದೆ ಹೋಗಿ ಆಮೇಲೆ ಏನೋ ಸಡನ್ ಬ್ರೇಕ್ ಹಾಕ್ಬಿಟ್ರೆ ಗಾಡಿ ಸ್ಕ್ರಾಚ್ ಆಗ್ಬಿಡ್ತಾರೆ. ಸೊ ಆ ಥರ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ. 20ನೇ ತಾರೀಕು ಲಾಸ್ಟು. ಕೆಲಸ ಮುಗಿಸ್ಕೊಂಡು ಒಂದು 8:30, 9ಕ್ಕೆ ವಾಪಸ್ ಬರ್ತೀನಿ. ಆ್ಯಸ್ ಯು ಆಲ್ ನೋ, ನಾನೊಬ್ಬ ಗೇಮರು. BGMI ಇದು ಮಾಡ್ತೀನಿ, ನಾನು ಆಡ್ತೀನಿ. ನಂದು ಇನ್ನೊಂದು ಚಾನಲ್ ಇದೆ, WROX ಅಂತ. ಬೇಕಿದ್ರೆ ನೋಡ್ತೀರಾ ಅಂದ್ರೆ ಅದನ್ನು ನೋಡ್ಬೋದು. ಕನ್ನಡದಲ್ಲಿ ಮಾಡಲ್ಲ ನಾನು, ಸ್ವಲ್ಪ ಆಡಿಯನ್ಸ್ ಕಮ್ಮಿ ಅಂತ. ಆಮೇಲೆ ಅದ್ರಲ್ಲೂ ನಾನು ಸ್ವಲ್ಪ ವಿಡಿಯೋ ಹಾಕ್ತೀನಿ. 9ರಿಂದ 12 ಅಥವಾ ಎಷ್ಟಾರು ಟೈಮ್ ಲಿಮಿಟ್ ಬರೋವರೆಗೂ ಅಕೌಂಟಿಗೆ ಇದು ಮಾಡ್ತಿರ್ತೀನಿ, ನಾನು ಆಡ್ತೀನಿ. ಆಮೇಲೆ ಮಲಗ್ತೀನಿ. ಡೈಲಿ ಇದೇ ಸ್ಥಿತಿ. ಶನಿವಾರ ಭಾನುವಾರ ಕ್ಲಾಸ್ ಇರಲ್ಲ. ಶನಿವಾರದೊತ್ತು ನಾನು ಹೋಗಲ್ಲ ಮೋಸ್ಟ್ ಆಫ್ ದಿ ಟೈಮ್, ಯಾಕಂದ್ರೆ MBA ಇರಲ್ಲ, ವಾರ ಪೂರ್ತಿ ಹೋಗಿರ್ತೀನಿ. ನಾನು ಶನಿವಾರದೊತ್ತು ಹೋಗಲ್ಲ. ಪ್ಲಸ್ ನಾನು ಮನೇಲಿ ಕೂತ್ಕೊಂಡು ಬೆಳಗ್ಗೆನೆ ಎದ್ಬಿಟ್ಟು ಒಂದು ರ್ಯಾಂಡಮ್ ಟೈಮಿಗೆ ಇಟ್ಕೊಳ್ಳಿ, ಈಗ ನಮ್ಮ ಮನೇಲಿ ಎಲ್ಲರೂ ಹೊರಟೋಗ್ತಾರೆ 9:45 ಅಂದ್ರೆ 10 ಗಂಟೆಗೆ ಹೇಳ್ತೀನಿ ನಾನು. 9:30 ಎದ್ದಿರ್ತೀನಿ. ಎದ್ಬಿಟ್ಟು ಊಟ ಗೀಟ ಸರಿ ತಿಂಡಿ ಗಿಂಡಿ ಮಾಡ್ಕೊಂಡು ಮುಖ ಗಿಕ್ಕ ಎಲ್ಲ ತೊಳ್ದು 10 ಗಂಟೆ ಶುರು ಮಾಡ್ತೀನಿ ಅಂದ್ರೆ ಲೈವ್. ಶನಿವಾರದೊತ್ತು ನಾನು ಏನಿಲ್ಲ ಅಂದ್ರೂ ಒಂದು 3:30, 4 ಗಂಟೆವರೆಗೂ ಲೈವ್ ಅಲ್ಲೇ ಇರ್ತೀನಿ, ನೀವು ನೋಡ್ಬೋದು ನನ್ನ. ಅದಾದ್ಮೇಲೆ ಇದಿರುತ್ತೆ, ಏನು ಸ್ವಲ್ಪ ಹೊತ್ತು ಬ್ರೇಕು, ಮತ್ತೆ ನೈಟ್ ಸೆಷನ್ ಮಾಮೂಲಿ ಇದ್ದೇ ಇರ್ತಲ್ಲ. ಆ ಥರ ಯಾವ ಇವೆಲ್ಲ ನೈಟ್ ಸೆಷನ್ ಮಾಮೂಲಿ ಡೈಲಿ ಮಾಡೋ ಥರ ಮಾಡ್ಬಿಟ್ಟು ಮತ್ತೆ ಮಲಗಿಕೊಳ್ಳೋದು. ಭಾನುವಾರದತ್ತು ಶಿಸ್ತು, ಏನು ಟೆನ್ಷನ್ ಇಲ್ಲ. ಇಷ್ಟೇ ನಮ್ಮ ದಿನದ ಶೆಡ್ಯೂಲ್.
ಉಪಹಾಸ ಬಿಂಬ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬಿಂಬ ಬಂದಾಗ ಹೆಂಗಿತ್ತು ಗೊತ್ತಾ? ನಕ್ಕ ನೋಡ್ಬೇಕಿತ್ತು, ಅದಕ್ಕೆ ಮರ್ಯಾದೆ ಇದ್ದಿದ್ದು. ಈಗ ಜನ ಮೂಸು ನೋಡಲ್ಲ ಅದನ್ನ. ಸಾಕ್ ಬಿಡು, ಅದೊಂದು ಸಿಗ್ನಲ್ ಬಿಟ್ರೆ ಸಾಕು. ಸರ್ ನಮ್ಮ ಕಾಲೇಜ್ ಅಲ್ಲಿ ನೋಡಿದ್ರಲ್ಲ ಬ್ರಿಡ್ಜ್, ಹಾ, ಅಲ್ಲಿ ಒಳಕ್ ಹೋಗ್ಬಿಟ್ರೆ ನಮ್ಮ ಕಾಲೇಜು. ಅಲ್ಲೇ ಒಂದು 5 ನಿಮಿಷ ಆಚೆಗೆ ಇರೋದು. ಇಲ್ಲೇ ನಮ್ಮ ಕೋಚಿಂಗ್ ಕ್ಲಾಸು. ಸೊ ಅಷ್ಟೇ, ಎರಡು ಮುಗಿಸ್ಕೊಂಡು ಒಂದು ಹ್ಞೂ 9 ಗಂಟೆಗೆ ಇಲ್ಲಿ ಬಿಡ್ತಾರೆ ಅಂತ ಇಟ್ಕೊಂಡ್ರು. 9 ಗಂಟೆಗೆ ಅಂದ್ರೆ 9 ಗಂಟೆಗೆ ಬಿಡಲ್ಲ, ಮಾಡ್ತಾರೆ ಒಂದು ಅವ್ರಿಗೆ ಇಷ್ಟ ಬಂದಿದ್ದ ಟೈಮ್. ಒಂದು 9:15, 9:20 ಅಂದ್ರೆ ನಾನೇನು 10 ನಿಮಿಷ ಸಾಕು ಬೈಕಲ್ಲಿ ಹೋಗಕ್ಕೆ, ರಮ್ ಅಂತ ಇಲ್ಲಿಂದ ಅಲ್ಲಿಗೆ ಸಾಕು. ಕ್ಲಾಸ್ ಎಲ್ಲ ನಮ್ಮ ಹೆಂಗ್ ಗೊತ್ತಾ, ನಮ್ಮ ಟೀಚರ್ಗೂ ಗೊತ್ತು ಈ ತರ ಹುಡುಗರು ಕೆಲ್ಸಕ್ಕೆ ಹೋಯ್ತಾರೆ, ಓದಕ್ ಹೋಯ್ತಾರೆ, ಹಂಗೆ ಹಿಂಗೆ ಅನ್ಕೊಂಡು ಅವ್ರು ಅಡ್ಜಸ್ಟ್ ಮಾಡ್ಕೊಂತಾರೆ ಅಷ್ಟೇ, ಇನ್ನೇನಿಲ್ಲ. ಇಷ್ಟೇ ನನ್ನ ಶೆಡ್ಯೂಲು. ಇಷ್ಟ ದೂರ ನೋಡಿದ್ರೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ವಿಡಿಯೋಗಳು ಇದೆ, ಅದನ್ನು ಚೆಕ್ಔಟ್ ಮಾಡಿ. ಬಾಯ್ ಬಾಯ್. ಓಕೆ ಓಕೆ. ಔ ಔ ಔ